ತಮಿಳುನಾಡಿನ ದತ್ತಪೀಠದ ವಿವಾದ ಮತ್ತೆ ಇದೀಗ ಮುನ್ನೆಲೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ಹೊಸ ಆಚರಣೆಯನ್ನ ಮಾಡ್ತಾ ಇರೋದು ಈಗ ಟೀಕೆಗೆ ಕಾರಣವಾಗಿದೆ. ಜನವರಿ 23ರಂದು ಗುಹೆಯೊಳಗೆ ಹೊಸದಾಗಿ ಕಲುಮೆ ತಯ್ಯಾಬಾ ಆಚರಣೆಯನ್ನ ಮಾಡಿದ್ದಾರೆ. ದತ್ತಪೀಠ ವ್ಯವಸ್ಥಾಪನಾ ಸಮಿತಿ ಇದ್ದಾಗ ಹೊಸ ಆಚರಣೆ ನಡೆದಿರಲಿಲ್ಲ. ಆದರೆ ಈಗ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿತಿದ್ದ ಹಾಗೆ ಹೊಸ ಆಚರಣೆಗಳನ್ನ ನಡೆಸಲಾಗ್ತಿದೆ. ಜಿಲ್ಲಾಡಳಿತದ ವಿರುದ್ಧ ವಿಎಚ್ಪಿ ನಾಯಕರು, ಬಜರಂಗದಳ ಮುಖಂಡರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ? ಕೋರ್ಟ್ನ ಆದೇಶ ಇದೆ, ಅದನ್ನ ಮೀರಿದಂತೆ ಹೊಸ ಆಚರಣೆಗಳನ್ನ ಮಾಡಬಹುದಾ? ಸಮಿತಿ ಇಲ್ಲ ಅನ್ನೋ ಕಾರಣಕ್ಕೆ, ಸಮಿತಿಯ ಅವಧಿ ಮುಗಿದಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದಾದ್ರೆ ಹಾಗಿದ್ರೆ ಎಲ್ರಿಗೂ ಈ ಮುಕ್ತ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ವಿಎಚ್ಪಿ ನಾಯಕರು ಮಾಡಿದ್ದಾರೆ. ನಮಗೆ ಗುಹೆಯ ಮುಂಭಾಗ ಹೋಮಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಆದರೆ ಇಲ್ಲಿ ನೋಡಿ ಗುಹೆಯ ಒಳಭಾಗದಲ್ಲೇ ಕಲಮೆ ತಯ್ಯಾಬಾಗೆ ಅವಕಾಶವನ್ನ ಕೊಟ್ಟಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಅವರದ್ದು. ಹೊಸ ಆಚರಣೆಯನ್ನ ಪ್ರಶ್ನಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಇಟ್ಟಿದ್ದಾರೆ. ಗುಹೆ ಒಳಭಾಗದಲ್ಲಿ ಕಲಮೆ ತಯ್ಯಾಬಾವನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಹೇಗೆ ಆಚರಣೆ ಮಾಡ್ತಾರೆ? ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯನ? ಜಿಲ್ಲಾಧಿಕಾರಿಗೆ ವಿಎಚ್ಪಿ ಅವರಿಂದ ಪ್ರಶ್ನೆಗಳ ಸುರಿಮಳೆ. ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ, ಕಲಮ, ತಯ್ಯವ, ಗ್ಯಾರಮೆ, ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅಲ್ಲಿ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದು ಹೋಗಿ ಈಗ ಎಡಿಸಿ ಅವರು, ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಅನುಮತಿಯನ್ನ ಪಡ್ಕೊಂಡು ಈ ಕಲಮೆ ತಯ್ಯಾಬಾ ಮಾಡಿದ್ದಾರಾ? ಅದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಹಾಗಾದ್ರೆ ಸಮಿತಿ ಅವಧಿ ಮುಗಿದ ಮೇಲೆ ಅಲ್ಲಿ ಯಾವ ಆಚರಣೆಗೂ ಅವಕಾಶ ಇಲ್ಲ ಅಂದಮೇಲೆ ಇದು ಹೇಗಾಯ್ತು? ದಿವ್ಯಾ, ಈಗ ವಿಎಚ್ಪಿ ಮತ್ತು ಬಜರಂಗದಳ ಮುಖಂಡರು ಪ್ರಶ್ನೆ ಮಾಡ್ತಿರುವಂಥದ್ದು ಕೂಡ ಅದೇ ಆಗಿರುವಂಥದ್ದು. ಯಾಕೆಂತಂದರೆ ಏನು ಚಿಕ್ಕಮಗಳೂರು ತಾಲೂಕಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಈ ಒಂದು ಪ್ರದೇಶದಲ್ಲಿ ಗುಹೆಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹೊಸ ಆಚರಣೆ ಮಾಡಬಾರ್ದು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇರುವಂಥದ್ದು. ಆದರೆ ಇಷ್ಟು ದಿನಗಳ ಕಾಲ, ಅಂದರೆ ಯಾವಾಗ ಬಿಜೆಪಿ ಸರ್ಕಾರ ಆಡಳಿತ ಇತ್ತು ಆಗ ಒಂದು ದತ್ತಪೀಠ ವ್ಯವಸ್ಥಾಪನಾ ಸಮಿತಿ ಅನ್ನೋದನ್ನು ನೇಮಕ ಮಾಡಿದ್ದಂಥದ್ದು. ಆ ಸಮಿತಿ ಇದ್ದಷ್ಟು ದಿನಗಳ ಕಾಲ ದತ್ತಪೀಠದ ಗುಹೆ ಒಳಗಡೆ ಆಗಲಿ ಮತ್ತು ಹೊರಗಡೆ ಆಗಲಿ ಯಾವುದೇ ರೀತಿಯಾದಂಥ ಹೊಸ ಆಚರಣೆಗಳು ನಡೀತಾ ಇರಲಿಲ್ಲ. ಆದರೆ ಈಗ ದತ್ತಪೀಠ ವ್ಯವಸ್ಥಾಪನಾ ಸಮಿತಿಯ ಒಂದು ಆಡಳಿತದ ಅವಧಿ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಈಗ ಅಪರ ಜಿಲ್ಲಾಧಿಕಾರಿನೇ ಅದಕ್ಕೆ ಆಡಳಿತಾಧಿಕಾರಿ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಮುಸ್ಲಿಂ ಸಮುದಾಯದವರು ಅಲ್ಲಿ ಒಂದು ಏನು ಕಲಮೆ ತಯ್ಯಬಾ ಅನ್ನೋ ಒಂದು ಆಚರಣೆಯನ್ನು ಕಳೆದ ಜನವರಿ 23ನೇ ತಾರೀಕು ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇಲ್ಲಿ ಇವರು ಈ ಆಚರಣೆಯನ್ನು ಹೇಗೆ ಮಾಡಿದ್ರು ಅನ್ನೋದು ಈಗ ಹಿಂದೂ ಪರ ಸಂಘಟನೆಗಳ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತಂದರೆ ದತ್ತ ಜಯಂತಿ ಸಮಯದಲ್ಲಿ ಅಥವಾ ಬೇರೆ ಹುಣ್ಣಿಮೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು, ಬಜರಂಗದಳ, ವಿಶ್ವ ಪರಿಷತ್ ಅವರು ನಾವು ಗುಹೆಯ ಹೊರಭಾಗದಲ್ಲಿ ಹೋಮ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಏನು ಜಿಲ್ಲಾಡಳಿತ ಅನುಮತಿ ಕೊಡಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ, ಹಾಗಾಗಿ ನಾವು ಮಾಡಲ್ಲ, ಹಾಗಾಗಿ ನಾವು ಅನುಮತಿ ಕೊಡಲ್ಲ ಅಂತೇಳಿ ನೀವು ಕೊಡೋದಿಲ್ಲ. ಆದರೆ ನಾವು ದತ್ತಪೀಠದಿಂದ 200 ಮೀಟರ್ ದೂರದಲ್ಲಿ ಇರುವಂಥ ಒಂದು ಶೆಡ್ನಲ್ಲಿ, ಅಂದರೆ ಜಿಲ್ಲಾಡಳಿತನೇ ಹಾಕ್ಕೊಟ್ಟಿರುವಂಥ ಶೆಡ್ನಲ್ಲಿ ನಾವು ಹೋಮವನ್ನು ಮಾಡ್ತೀವಿ. ಆದರೆ ಗುಹೆಯ ಒಳಭಾಗದಲ್ಲಿ ಇವರು ಕಲಮೆ ತಯ್ಯಬಾ ಅನ್ನೋ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಇದಕ್ಕೆ ಯಾರು ಇದು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ದಂಗೆ ಆಗಲ್ವಾ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಈಗ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿರುವಂಥದ್ದು. ಈಗ ಅಪರ ಜಿಲ್ಲಾಧಿಕಾರಿನೇ ಇದಕ್ಕೆ ಆಡಳಿತಾಧಿಕಾರಿ ಆಗಿರುವಂಥದ್ದು. ದತ್ತಪೀಠ ವ್ಯವಸ್ಥಾಪನಾ ಸಮಿತಿನೂ ಇಲ್ಲ. ವ್ಯವಸ್ಥಾಪನಾ ಸಮಿತಿ ಇದ್ದಾಗ ಯಾವುದೇ ಆಚರಣೆ ನಡೆಯಲಿಲ್ಲ. ಈಗ ಸಂಪೂರ್ಣವಾಗಿ ದತ್ತಪೀಠ ನಿಮ್ಮ ಆಡಳಿತದ ವ್ಯಾಪ್ತಿಯಲ್ಲಿ ಇದ್ದಾಗಲೇ ಇದಕ್ಕೆ ಈ ರೀತಿಯಾದ ಒಂದು ಆಚರಣೆ ನಡೆದಿದೆ ಅಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಅಲ್ವಾ? ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈಗ ಜಿಲ್ಲಾಧಿಕಾರಿಗೂ ಕೂಡ ಮನವಿ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.